ಮಸ್ಲೆ ಹೊಸಳ್ಳಿ ಪಕ್ಕ ಕಲೆನಹಳ್ಳಿ ಅಂತ. ಅವನು ಮಸ್ಲೆ ಹೊಸಳ್ಳಿಲಿ BCom ಸೆಕೆಂಡ್ ಇಯರ್ BCom ಏನೋ ಓದ್ತಿದ್ದ. ಪಾರ್ಕಲ್ಲಿ ಯಾವುದೋ ಹುಡುಗಿ ಅವ್ನ ಫ್ರೆಂಡ್ಸೋ ಲವ್ವರೋ ಅದು ನಮಗೆ ಗೊತ್ತಿಲ್ಲ, ಅವ್ರ ಜೊತೆ ಕೂತಿರೋದ ಬೇರೆಯವರು ವೈರಲ್ ಮಾಡಿ ಈ ಥರ ಅವನಿಗೆ ಮಾಡಿದ್ದಾರೆ. ಈ ಥರ ಆದಂಗೆ ಯಾರಿಗೂ ಆಗಬಾರ್ದು, ಯಾವ ಹುಡುಗ್ರಿಗೂ ಆಗಬಾರ್ದು. ಅವಳಿಗೆ ಒಳ್ಳೆ ಯಾರು ಮಾಡ್ಯಾರೆ ಅವ್ರಿಗೆ ಸಖತ್ತು ಕಠಿಣ ಶಿಕ್ಷೆನೇ ಕೊಡಿಸ್ಬೇಕು. ನಮ್ಮ ಮಗನಿಗೆ ಆದಂಗೆ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು. ಸುಮ್ ಕೂತಾರ. ವಿಡಿಯೋ ನನ್ನ ಹತ್ರ ಐತೆ, ಯಾರೋ ಕಳ್ಸ್ಯಾರೆ, ನನ್ನ ಹತ್ರ ವಿಡಿಯೋ ಐತೆ. ಅದನ್ನ ಆ ಥರ ಕೂತಿರೋದಷ್ಟೇ, ಅವ್ರೇನು ಏನು ಬೇರೆ ಮಾಡಿಲ್ವಲ್ಲ. ಈಗೇನು ಪ್ರಪಂಚ ಬೇಜನ್ ನಡೀತೈತೆ. ಅದನ್ನೆಲ್ಲ ಇದು ಮಾಡೋದು ಬಿಟ್ಟು ಇವಂದು ಯಾಕೆ ಮಾಡಿದ್ರು? ಒಬ್ಬನೇ ಮಗ, ನಮ್ಮ ಮಾಮರಿಗೆ ಯಾರೂ ಇಲ್ಲ, ಅವನು ಒಬ್ಬನೇ ಇದ್ದಾನು. ಅವ್ರ ಅಮ್ಮಗೂ ಯಾರೂ ಇಲ್ಲ. ಅನ್ಯಾಯ ಮಾಡಿ ಬಂದು ದುಡ್ಗುನ್ ಜೀವ ತೆಗೆದ್ಬಿಟ್ರಲ್ಲ. ವಿಡಿಯೋದಲ್ಲಿ ಇಲ್ಲಿ ಐತೆ ಸರ್, ತೋರಿಸ್ತೀನಿ ಬೇಕಾದ್ರೆ. ಅದೇ ಇಂಥ ಮಕ್ಳು ಮರಿ ಅಲ್ಲ, ಅವ್ರು ಮಾಡಿರೋದು, ಅವರು ವಿಡಿಯೋ ಮಾಡಾಕಿರೋರು ಹೇಳ್ಯಾರೆ. ಈ ಥರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಥರ ಮಾಡ್ತಿದಾರಲ್ಲ, ಚಿಕ್ಕ ಮಕ್ಳೆಲ್ಲ ಓಡಾಡ್ತವೆ, ಈ ಥರ ಮಾಡೋರಿಗೆಲ್ಲ ಖಂಡಿಸ್ಬೇಕು ಅಂತ. ಅವರಲ್ಲಿ ಏನು ಮಾಡ್ತಿಲ್ಲ, ಕೈ ಇಟ್ಕೊಂಡು ಕೂತಾರೆ. ಅದೇನು ತಪ್ಪಲ್ಲ, ಅಷ್ಟೇ ಮಾಡಿರೋದು. ಅವ್ರು ಇನ್ನೇನು ಮಾಡಿಲ್ಲ. ಅವ್ರು ನಮಗೆ ಗೊತ್ತಿಲ್ಲ ಸರ್. ಫ್ರೆಂಡ್ಸ್ ಏನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಐತೆ, ಇಲ್ಲಿ ವಿಡಿಯೋ ನೋಡಿ. ಏನ್ ಕರ್ಮಕಾಂಡ ಮಾಡ್ಯಾರ ಅವರು? ಕೈ ಹಿಡ್ಕೊಂಡು ಕೂತಿರೋದೇ ತಪ್ಪ ನೋಡಿ. ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡಿರೋದು. ಅವನು ಏನು ಪ್ರಾಬ್ಲಮ್ ಇಲ್ಲ, ಮೊನ್ನೆ ಎಲ್ಲರೂ ಚೆನ್ನಾಗ್ಯಾರ, ಎಲ್ಲರೂ ಅನುಕೂಲವಾಗೇ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಅವ್ನು ಎದ್ರಿ ಹಿಂಗೆ ಮಾಡ್ಕೊಂಡಿರೋದು. ಕಾಲೇಜಿಗೆ ಹೋಗಿದ್ದಂತೆ 12 ಗಂಟೆ ಬಂದು ಮನೆಗೆ ಇಟ್ಟಾನೆ ಬ್ಯಾಗ. ಅಲ್ಲಿ ಹೊಲ್ದತ್ರ ಇದೀತೆ ಕೊಡ್ಕೆ, ಅಲ್ಲಿಗೆ ಹೋಗೇನೆ. ಇವ್ನು ಎಷ್ಟೊತ್ತಾದ್ರೂ ಬರಲಿಲ್ಲ ಅಂತ ನಮ್ಮ ಅತ್ತೆ ಹೋಗೈತೆ. ಅವಾಗ ಹೋಗಿ ನೋಡಿದಾಗ ಅವ್ನು ನೇಣು ಹಾಕೊಂಡಿದ್ನಂತೆ. ಅದು ಯಾರು ಮಾಡ್ಯಾರೆ ಅವ್ರನ್ನ ಮಾತ್ರ ಕರೆಸ್ಬೇಕು, ಅದೇನು ಮಾಡಿಸ್ಬೇಕು ಸರ್, ಅಷ್ಟೇ. ಈಗ ಮಕ್ಳ ಬಗ್ಗೆ ಭಾರಿ ಆಸೆ ಇಟ್ಕೊಂಡಿರ್ತಾರೆ, ಇರೋರು ಒಬ್ಬೊಬ್ರು ಇರ್ತಾರೆ ಸರ್. ಅದು ಕನ್ಸ್ಕೊಂಡೆ ತಾನೆ ನಾವು ಮಕ್ಳು ಮಾಡ್ಕೊಳ್ಳೋದು. ನಮ್ಮ ವಂಶನೂ ಉದ್ಧಾರ ಆಗಬೇಕು ಅಂತಾನೆ ತಾನೆ. ಇಂತಿಂಥ ಕಿತ್ತೋದ್ ಮುಂಡಾರಿಂದ ಹೆಂಗೆ ಮಾಡಿರಿ, ಹೆಂಗ್ ಬದುಕೋದು, ಹೆಂಗ್ ಜೀವನ ಮಾಡೋದು ಹೇಳಿ ಸರ್. ತಂದೆನೂ ಇಲ್ಲ ಸರ್, ಆಕ್ಸಿಡೆಂಟಾಗಿ ಸತ್ತೋದ. ಇವ್ರು ದೊಡ್ಡಪ್ಪನೇ ಅವನನ್ನೆಲ್ಲ ನೋಡ್ಕೊತಿದ್ದು. ತಾಯಿ ಗಾರೆ ಕೆಲಸ ಮಾಡ್ಕೊಂಡು ಸಾಕ್ತಿದ್ಲು ಸರ್. ನಾನು ಅವ್ರಿಗೆ ಆಂಟಿ ಆಗ್ಬೇಕು. ನಾನು ಅವ್ರನ್ನ ಕರೆಸಿ ಅದೇನು ಮಾಡ್ತಾರೆ ಮಾಡ್ಬೇಕು ಸರ್. ಒಟ್ಟಿಗೆ ನ್ಯಾಯ ಕೊಡಿಸ್ಬೇಕು ನಮಗೆ ಅಷ್ಟೇ. ಅವಳು ಯಾರು ಅಂತ ಗೊತ್ತಾಗಬೇಕು, ಹಂಗೆ ಮಾಡಿರೋರು ಯಾರು ಗೊತ್ತಾಗಬೇಕು. ಕಂಪ್ಲೇಂಟ್ ಕೊಟ್ಟಾರೆ ಸರ್, ಗೌರವರಲ್ಲಿ ಹೋಗಿದ್ದಾರೆ. ನನ್ನ ಹೆಸರು ತಾರಾ.